ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇವಾಗ ಮಹೇಶ್ ಬಾಬು ಅವರಿಗೆ ಏನಾರ ಕುರಿತು ಕಾರ್ಯಾಗಾರವನ್ನು ಇಟ್ಕೊಂಡಿದ್ವಿ. ಸೊ ಈ ಕಾರ್ಯಾಗಾರನ ಗಮನಿಸಿರ್ತಕ್ಕಂಥ ಗಣ್ಯರನ್ನ ಒಂದು ಜಕಾರ್ತದಲ್ಲಿ, ಇಂಡೋನೇಷ್ಯಾದಲ್ಲಿ ಇವೆಲ್ಲ ಗಿಡ್ಡ ತಳಿಗಳು. ಸೊ ಅದಲ್ಲದೆ ರಾಜ್ಯಗಳಿಂದ ಒಂದು ರಫ್ತು ಮಾಡುವಂಥದ್ದು, ಎಕ್ಸ್ಪೋರ್ಟ್ ಮಾಡುವಂಥದ್ದು, ಅಲ್ಲಿನೇ ಬ್ರ್ಯಾಂಡಿಂಗು, ಸಾರ್ಟಿಂಗು, ವ್ಯಾಲ್ಯೂ ಅಡಿಷನ್ ಮಾಡುವಂಥದ್ದು, ಪ್ಯಾಕೇಜಿಂಗ್ ಮಾಡುವಂಥದ್ದು ಆಗ್ತಾ ಇರೋದ್ರಿಂದ ಆರ್ಥಿಕವಾಗಿ ಅದರಿಂದ ಏನು ಒಂದು ಲಾಭ ಬರುತ್ತೆ ಅದು ನಮ್ಮ ಜಿಲ್ಲೆಯ ರೈತರಿಗೆ ತಲುಪ್ತಾ ಇಲ್ಲ. ಸೊ FPOಗಳು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡುವಂಥದ್ದು ಇದರಲ್ಲಿ ಮೊದಲನೇ ಹೆಜ್ಜೆ ನಾವೆಲ್ಲ ಕೈ ಜೋಡಿಸಿ ಇಡಬೇಕಾಗಿದೆ. ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ. PMFME ಅಂತ ಕೂಡ ಒಂದು ಮೀಡಿಯಂ ಆ್ಯಂಡ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ಸು, ಸೆಲ್ಫ್ ಆಂಟರ್ಪ್ರಿನರ್ಶಿಪ್ ಮತ್ತು ಗ್ರೂಪ್ ಬೇಸ್ಡ್ ಆಂಟರ್ಪ್ರಿನರ್ಶಿಪ್ಗೆ ಕೂಡ ಲೋನು ಮತ್ತು ಸಬ್ಸಿಡಿ ಕೊಡೋ ವ್ಯವಸ್ಥೆ ಕೂಡ ಇದೆ. ಜನ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಕೂಡ ಕೊಂಡ್ಕೊಳ್ತಾ ಇದ್ದಾರೆ. ಅದೇ ನಮ್ಮ ತೆಂಗನ್ನು ಬೆಳೀತಕ್ಕಂಥ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಆರೋಗ್ಯವು ಮತ್ತೆ ಮೌಲ್ಯವರ್ಧನೆ ಆಗ್ತದೆ, ಮತ್ತೆ ಆರೋಗ್ಯವನ್ನು ಕೂಡ ವೃದ್ಧಿ ಆಗ್ತದೆ. ಮೌಲ್ಯವರ್ಧನೆಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಮುಂದುವರಿಬೇಕು. ನಾವು ಕೇವಲ ಬರೀ ಕಾಯಿಯನ್ನು ಮಾರಾಟ ಮಾಡದೆ ಸಾಲದು, ಎಳ್ನೀರನ್ನು ಮಾರಾಟ ಮಾಡದೆ ಸಾಲದು. ಎಳ್ನೀರು ಕಾಯಿಯ ಜೊತೆಗೆ ಕೊಬ್ಬರಿಯಿಂದ ಎಣ್ಣೆಯನ್ನು ಮಾಡಿ ಎಣ್ಣೆಯನ್ನು ಮಾರಾಟ ಮಾಡ್ತು ಅಂತ ಹೇಳಿದ್ರೆ ನಾವು ಬೆಳೀತಕ್ಕಂಥ ಉತ್ಪಾದಕರಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು ಇವತ್ತಿನ ದಿನದಲ್ಲಿ ಟೆಕ್ನಾಲಜಿ ಮತ್ತು ತಂತ್ರಜ್ಞಾನ ವರ್ಗಾವಣೆ ಆಗಿದೆ. ಯಾಕೆಂದ್ರೆ ನೀವು ಬೇರೆ ಬೆಳೆ ಥರ ಅಲ್ಲ, ಬೇರೆ ಬೆಳೆಗಳು ಅವಾಗ ಹಾಕ್ತಾರೆ ಮತ್ತು ತೆಗೆದಾಕ್ತಾರೆ. ಇದು ಒಂದು ಬಹುವಾರ್ಷಿಕ ಬೆಳೆ ಆಗಿದೆ. ತಲಾಂತರವಾಗಿ ರೈತರಿಗೆ ಆದಾಯವನ್ನು ಕೊಡ್ತಕ್ಕಂಥ ಬೆಳೆ. ಅದು ತಂದೆ ಹಾಕಿದ್ರು ಮಕ್ಕಳು, ಮೊಮ್ಮಕ್ಕಳು, ಈ ಥರ ಒಂದು ಬಹುವಾರ್ಷಿಕವಾಗಿ ಆದಾಯವನ್ನು ಪ್ರತಿ ನಿಗದಿತ ಅವಧಿ, ಒಂದು 3 ತಿಂಗಳು 4 ತಿಂಗಳು ಕಾಲಾವಧಿಗೆ ಪ್ರತಿ ಕೊಯ್ಲಲ್ಲೂ ಕೂಡ ಆದಾಯ ಕೊಡುವಂಥ ಒಂದು ತಂತ್ರಾಂಶ ಆಗಿದೆ. ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಮೂರನೇದು, ಸಮೀಕ್ಷೆಗಳನ್ನು ಏನು ನೀವು ಮಾಡಲಿಕ್ಕೆ ಹೊರಟಿದ್ದೀರಿ, ಇದಕ್ಕೆ ಅಕ್ನಾಲಜ್ಮೆಂಟ್ ಅಂದರೆ ಸ್ವೀಕೃತಿ ಪತ್ರವನ್ನು ಕಡ್ಡಾಯವಾಗಿ ಕೊಡಬೇಕು. ಯಾವ ಮನೆಗಳಿಗೆ ನೀವು ಹೋಗಿ ವರದಿಯನ್ನು, ಸಮೀಕ್ಷೆಯನ್ನು ಮಾಡ್ತೀರಿ, ಆ ಮನೆಯ ಯಜಮಾನಿಗೂ ಕೂಡ ಸಮೀಕ್ಷೆ ಮಾಡಿದವರು ಏನು ಸಮೀಕ್ಷೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಸೆಲ್ಫ್ ಡಿಕ್ಲರೇಷನ್ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಆ ಮನೆಯವ್ರಿಗೂ ಕೂಡ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸ್ವೀಕೃತ ಪತ್ರವನ್ನು ಎಲ್ಲ ಮನೆಗಳಿಗೂ ಕೂಡ ಕಡ್ಡಾಯವಾಗಿ ಕೊಟ್ಟರೆ ಇದು ಸರಿಯಾದ ಕ್ರಮ ಅಂತೇಳಿ ನಮ್ಗೆ ಅನಿಸುತ್ತೆ ಅಂತಂದನ್ನು ನಮ್ಮ ಅಭಿಪ್ರಾಯಗಳನ್ನು ಅವ್ರಿಗೆ ಹೇಳಿದ್ವಿ. ಇನ್ನು ಕೊನೆಯದು, ನಾವು ಅವರಿಗೆ ಕನ್ವಿನ್ಸ್ ಮಾಡಿರುವಂಥದ್ದು 1400 ಪಟ್ಟಿಗಳನ್ನು ಕನ್ನಡದ ವ್ಯಾಕರಣ ಮಾಲೆಯ ಪ್ರಕಾರ ಅವರು ಮಾಡಿದ್ದಾರೆ. ನಾವು ಅವ್ರಿಗೆ ಹೇಳಿರೋದೇನು ಅಂತಂದರೆ, ಪ್ರವರ್ಗ ಪ್ರಕಾರನೇ ಇದನ್ನು ಮಾಡಿ. 1400 ಜಾತಿಗಳು ಯಾವ ಪ್ರವರ್ಗದಲ್ಲಿದೆ ಅಂತೇಳಿ ತುಂಬ ಜನರಿಗೆ ಗೊತ್ತಿಲ್ಲ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3 ಏನು ನಮ್ಮದು ಸರ್ಕಾರದ ನಿಯಮಾವಳಿಗಳಿದೆ, ಅದರಲ್ಲೇ ವರ್ಣಮಾಲೆಯ ಪ್ರಕಾರನೇ ಮಾಡಿದರೆ ಯಾರ್ಯಾರು ಯಾವ್ಯಾವ ಪ್ರವರ್ಗದಲ್ಲಿ ಬರುತ್ತೆ ಎನ್ನುವಂಥದ್ದು ಕರ್ನಾಟಕದ ಜನರಿಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ನೀವು ಇದನ್ನು ಹೋಲ್ಸೇಲ್ ಮಾಡೋದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಎಲ್ಲದನ್ನು ಕೂಡ ಶಾಂತವಾಗಿ ಕೇಳಿಸ್ಕೊಂಡಿದ್ದಾರೆ. ನಂತರ 15ನಲ್ಲಿ ಮಾಡ್ತೀವಿ ಎನ್ನುವಂಥ ಹಠಮಾರಿತನವನ್ನು ಅವ್ರ ಮುಂದೆ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಇದನ್ನು ಯಾವುದೋ ತರಾತುರಿಯಲ್ಲಿ ಮಾಡಿ ಇನ್ನೊಂದು ವರದಿ ತಿರಸ್ಕಾರ ಆಗಬದಂತೆ ಇದನ್ನು ನೋಡ್ಕೊಳ್ಬೇಕು. ನಿಮ್ಮ ಅಧ್ಯಕ್ಷತೆಯ ವರದಿ ಕರ್ನಾಟಕಕ್ಕೊಂದು ದಿಕ್ಸೂಚಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ಅವರಿಗೆ ಮನವಿ ಮಾಡಿದ್ದೇವೆ.
ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕ್ರೀಡಾಪಟುಗಳು ಉತ್ತಮ ನಾಗರಿಕರಾಗಿ ದೇಶದಲ್ಲಿ ಬಾಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ವಿಶೇಷ ಅನುದಾನ. ಅದರಲ್ಲಿ ಈ ಕ್ರೀಡಾಂಗಣದ ಅಭಿವೃದ್ಧಿ 4 ಕೋಟಿಯನ್ನು ಪ್ರಪೋಸ್ ಮಾಡಿದೆ. ಅದು ಅನುಮೋದನೆ ಆಗಿ ಬರಬೇಕು ಫೈನಾನ್ಸ್ ಇಂದ. ಆಲ್ರೆಡಿ ಪ್ರಪೋಸ್ ಟು ದಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್. ಅದಕ್ಕೂ ಕೂಡ ಅನುದಾನ ಬಂದರೆ ಸುತ್ತಲೂ ಕೂಡ ಸ್ಟೆಪ್ಸ್ ಈಗೇನು ಅಕ್ಕಪಕ್ಕ ನಾವು ಇಲ್ಲಿ ಮಾಡ್ತಿದ್ದೀವಿ ಅದೇ ರೀತಿ ಸುತ್ತಲೂ ಕೂಡ ಕ್ರೀಡಾಭಿಮಾನಿಗಳು ಅದು ಕ್ರಿಕೆಟ್ ಮ್ಯಾಚ್ಗಳು ನಡೆಯಬಹುದು ನಾಳೆ. ಬಟ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಒಂದು ಕ್ರೀಡಾಂಗಣ ನಿರ್ಮಾಣ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಒಂದು ಕ್ರೀಡಾ ಪ್ರತಿಭೆಗಳ ಸೃಷ್ಟಿ ಮಾಡುವಂತ ಒಂದು ಕ್ಷೇತ್ರ ಆಗಬೇಕು, ಜಾಗ ಆಗಬೇಕು. ಯಳಂದೂರಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕಂತ ಬಹಳ ಆಸೆ ಇದೆ ಅವ್ರಿಗೆ. ಯಾಕಂದ್ರೆ ಯಳಂದೂರಲ್ಲಿ ಉತ್ತಮ ಕ್ರೀಡಾಪಟುಗಳಿದ್ದಾರೆ. ಅದೇ ರೀತಿ ಪ್ರಾರಂಭದಲ್ಲಿ ಶಿಕ್ಷಣ ಪಡೆಯುವ ಸಂದರ್ಭದಿಂದಲೇ ಅವ್ರಿಗೆ ಒಳ್ಳೆಯ ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಉತ್ತಮ ಕ್ರೀಡಾಪಟುಗಳನ್ನ ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ. ಅವರು ಉತ್ತಮ ಕ್ರೀಡಾಪಟುಗಳನ್ನ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂಗಾಗುತ್ತೆ. ದಯಮಾಡಿ ಪುರುಷರು ಇದಂತಹ ಕ್ರೀಡಾಪಟುಗಳು ವೈಯಕ್ತಿಕ सेमिकॉन इंडिया 2025 के कार्यक्रम में जहां प्रधानमंत्री नरेंद्र मोदी पहुंच चुके हैं। वास्तविकता में बदल गया है। जो सदी के तकनीकी लक्ष्य विशेष स्मृति चिन्ह भेंट कर उनका अभिनंदन करें। और स्मृति चिन्ह में है विक्रम 32 बिट प्रोसेसर। ये चिप इसरो और सेमीकंडक्टर लैब ने तैयार किया है। साथ ही एक प्रोग्राम के तहत तैयार किया है और फैब्रिकेशन और पैकेजिंग। ऑनरेबल प्राइम मिनिस्टर, was black gold, but chips are digital diamonds. हमारी पिछली शताब्दी को ऑयल ने शेप किया। दुनिया का भाग्य तेल के कुओं से तय होता था। तेल के इन कुओं से कितना पेट्रोलियम निकलेगा, इस आधार पर ग्लोबल इकोनॉमी ऊपर नीचे होती रहती है। लेकिन 21वीं शताब्दी की शक्ति छोटी सी चिप में सिमट करके रह गई है। ये चिप भले छोटी सी है, लेकिन इसमें दुनिया की प्रगति को बड़ी गति देने की ताकत है। और इसलिए ही आज सेमीकंडक्टर्स का ग्लोबल मार्केट $600 बिलियन तक पहुंच रहा है और अगले कुछ साल में ये $1 ट्रिलियन को भी पार कर जाएगा। और मुझे विश्वास है भारत जिस तेजी से सेमीकंडक्टर सेक्टर में आगे बढ़ रहा है, इस $1 ट्रिलियन मार्केट शेयर में एक अहम हिस्सा भारत का रहने वाला है। Pilot line of 1 unit is completed and we just presented the first Made in India chip to Honorable Prime Minister. Two more units will start production in a few months from now. The design of 5 more units is progressing very well. Ecosystem partners for chip manufacturing are all here. Overall, we can say that the foundation of this foundational industry is laid very well. Friends, we are living in unprecedented times. Global policy turmoil has created huge uncertainty. In these turbulent times, India stands as a lighthouse of stability and growth. In these uncertain times, friends, you should come to India because our policy is stable. We have managed the
semiconductor mission in a transparent and professional way. We have attempted to cover all the important manufacturing sectors, from power electronics to consumer electronics to automobiles to defense and strategic sectors. Our decisions are backed by rigorous analysis done by professionals from the semiconductor industry. We are at 1,300 booths. That is unprecedented exponential growth, Modi ji. So we are on the path and following your law and executing on your law. And I'm hoping the whole country will execute on the exponential law. Today, semiconductors are everywhere. Tomorrow, AI will be everywhere. Countries around the world are racing to secure their technological future, and we applaud India's ambition to emerge as a leader in this space. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.